ಹಾಯ್ ಫ್ರೆಂಡ್ಸ್, ಗಾನು ಪಾಕಶಾಲೆಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ರಾಗಿ ಚಪಾತಿ. ಈ ರೆಸಿಪಿನ ಮಾಡೋಕ್ಕೆ ನಾನು ತೊಗೊಂಡಿರೋದು ಇಷ್ಟೇ ಐಟಮ್ಸು: ಗೋಧಿ ಹಿಟ್ಟು, ಹಾಗೆ ರಾಗಿ ಹಿಟ್ಟು, ಮೈದಾ, ಕ್ಯಾರೆಟು, ಅಜ್ವಾನ, ಉಪ್ಪು, ಜೀರಿಗೆ. ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕು. ಇದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ತೊಗೋತಾ ಇದ್ದೀನಿ. ಜೊತೆಗೆ 1 ಕಪ್ಪು ಗೋಧಿ ಹಿಟ್ಟು. ಇದೆರಡನ್ನೂ ಸರಿ ಸಮಾನವಾಗಿ ಹಾಕಬೇಕು. ಇದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮೈದಾ ಹಿಟ್ಟು ಯಾವ ಕಪ್ಪಲ್ಲಿ ನಾವು ಗೋಧಿ ಮತ್ತು ರಾಗಿ ಹಿಟ್ಟನ್ನ ತೊಗೊಂಡ್ವೋ ಅದರಲ್ಲಿ ಅರ್ಧ ಕಪ್ ತೊಗೋಬೇಕು. ಇದಿಷ್ಟನ್ನು ಹಾಕಿದ ಮೇಲೆ ಕ್ಯಾರೆಟನ್ನು ಸೇರಿಸ್ಕೊಬೇಕಾಗುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಮುಕ್ಕಾಲು ಅಷ್ಟು ಸೇರಿಸ್ಕೊಬೋದು. ನಾನಿಲ್ಲಿ ಅರ್ಧ ಭಾಗದಷ್ಟು ಸೇರಿಸಿದ್ದೀನಿ. ಹಾಗೆ ಅಜ್ವಾನ 1/4 ಟೀ ಸ್ಪೂನ್ ಆಗುವಷ್ಟು, ಹಾಗೆ ಬಂದು ಜೀರಿಗೆ ಕೂಡ 1/4 ಟೀ ಸ್ಪೂನ್ ಆಗುವಷ್ಟು. ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಬೇಕು. ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ. ಇದಿಷ್ಟನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಉಪ್ಪು, ಅಜ್ವಾನ, ಜೀರಿಗೆ ಎಲ್ಲ ಹೊಂದಾಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಬೇಕು. ಫಸ್ಟೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಬೇಕು. ಗೋಧಿ ಹಿಟ್ಟನ್ನು ನೀವು ಯಾವ ರೀತಿ ಕಲಿಸ್ಕೊತೀರೋ ಚಪಾತಿಗೆ, ಆ ರೀತಿಯಾಗಿ ಈ ಹಿಟ್ಟನ್ನು ಕೂಡ ನೀವು ಕಲಿಸ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಸ್ವಲ್ಪನೇ ನೀರನ್ನು ಸೇರಿಸಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದಿಷ್ಟು ನಾದಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಹಿಟ್ಟನ್ನು ನಾದ್ಕೊಂಡು ಒಂದು ಕಡೆ ಇಡಬೇಕು. ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟು ಇದನ್ನು ಕಲಿಸ್ಬಿಟ್ಟು ಉಂಡೆಗಳ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಈ ಥರ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಲಿ 6 ಚಪಾತಿ ಆಗುವಷ್ಟು ಆಗಿತ್ತು ಹಿಟ್ಟು. ಇದು ಫಸ್ಟು ಈ ರೀತಿಯಾಗಿ ಉಂಡೆಗಳನ್ನು ಚಿಕ್ಕದಾಗಿ ಕಟ್ಕೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಹೊತ್ಕೊಬೇಕು. ಇದನ್ನ ನೋಡಿ, ಇಲ್ಲಿ ನಾನು 2 ಚಿಕ್ಕ ಉಂಡೆಗಳನ್ನ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎರಡನ್ನೂ ಒಟ್ಟಿಗೆ ಸೇರಿಸಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಚಿಕ್ಕದಾಗಿ ಅರಿಲಿಕ್ಕೆ ಆ ರೀತಿಯಾಗಿ ತೆಳುವಾಗಿ ಹರ್ಕೊಳ್ಳಿ. ನಾನಿಲ್ಲಿ ಸೆಲ್ಫ್ ಮೇಲೆ ಹರ್ಕೊಂಡಿದ್ದೀನಿ. ನೀವು ಬೇಕಂತ ಹೇಳಿದರೆ ನೀವು ಚಪಾತಿ ಒತ್ತೋ ಮಣೆಯಲ್ಲೂ ಕೂಡ ಹರ್ಕೊಬೋದು. ಇಲ್ಲ ಅಂತ ಹೇಳಿದರೆ ನೀವು ಪ್ರೆಸ್ಸಿಂಗ್ ಮಣೆಯಲ್ಲೂ ಕೂಡ ಇದನ್ನು ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಇದನ್ನು ಸೆಲ್ಫ್ ಮೇಲೇ ಇಟ್ಟು ನಿಧಾನವಾಗಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮೈದಾ ಹಿಟ್ಟನ್ನು ಹರ್ಕೋತಾ ಇದ್ದೀನಿ. ತುಂಬ ತೆಳುವಾಗಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಹರ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಟ್ಟು ಅಂಟ್ತಾ ಇಲ್ಲ. ನಾರ್ಮಲಾಗಿ ಗೋಧಿ ಹಿಟ್ಟಲ್ಲಿ ನೀವು ಯಾವ ರೀತಿ ಚಪಾತಿನ ಮಾಡ್ತೀರೋ ಆ ರೀತಿಯಾಗಿಯೇ ಇದು ಕೂಡ ಬರ್ತಾ ಇದೆ. ಯಾವುದೇ ರೀತಿ ಅಂಟಲ್ಲ. ಒತ್ತಿದ್ರೆ ಹಾಳಾಗುತ್ತೆ, ಶೇಪ್ ಬರಲ್ಲ ಅನ್ನೋ ಅಷ್ಟು ತಲೆನೋವು ಕೂಡ ಇರಲ್ಲ. ಈ ರೀತಿಯಾಗಿ ನಾನು ಹೇಳಿದ ಕ್ವಾಂಟಿಟಿಲಿ ಸೇರಿಸ್ಕೊಂಡು ನೀವು ರಾಗಿ ಚಪಾತಿನ ಮಾಡ್ಕೊಬೋದು. ಇದನ್ನು ಹರ್ಕೊಂಡಾದ್ಮೇಲೆ ಒಂದು ಹೆಂಚನ್ನು ಕಾಯೋಕ್ಕಿಡಬೇಕು. ತವನ ಕಾಯೋಕ್ಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಸುತ್ತಲೂ ಎಲ್ಲ ಕಡೆ ಆಗೋ ಹಾಗೆ ತವದ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಫುಲ್ ಐ ಫ್ಲೇಮಲ್ಲಿ ಇಟ್ಟು ಚಪಾತಿನ ಹಾಕ್ಕೊಬೇಕು. ರಾಗಿ ಚಪಾತಿನ ಇದನ್ನು ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ತೀರಾ ಅಂದರೆ ರಟ್ಟಾಗೋ ರೀತಿ ಬೇಯಿಸ್ಕೊಬಾರ್ದು. ಸಾಫ್ಟಿ ಇರೋ ಅಷ್ಟಕ್ಕೇ ಬೇಯಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸುತ್ತಲೂ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ತೆಗೆದು ಮತ್ತೆ ಒಂದು ಚಪಾತಿನ ಹಾಕಿ ತೋರಿಸ್ತೀನಿ ನಿಮಗೆ. ಈ ಶುಗರ್ ಪೇಷಂಟ್ಗಳಿಗೆಲ್ಲ ಯಾವಾಗಲೂ ರಾಗಿ ಮುದ್ದೆನೇ ಕೊಟ್ಟು ತುಂಬ ಬೋರ್ ಹಿಡಿದ್ಬಿಟ್ಟಿರುತ್ತೆ. ಅಂಥ ಒಂದು ಟೈಮಲ್ಲಿ ಈ ಥರ ಚೇಂಜಸ್ ಆಗಿ ರಾಗಿ ಚಪಾತಿನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ. ನೋಡಿ, ಇಲ್ಲಿ ಈ ಚಪಾತಿನ ನಾನು ಶಿಫ್ಟ್ ಮಾಡಿಕೊಂಡು ಮತ್ತೊಂದು ಚಪಾತಿ ಹಾಕಿ ನಿಮಗೆ ಬೇಯಿಸಿ ತೋರಿಸ್ತೀನಿ. ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿದೆ. ನಾರ್ಮಲಾಗಿ ನಾವು ಗೋಧಿ ಹಿಟ್ಟಲ್ಲಿ ಚಪಾತಿನ ಯಾವ ರೀತಿ ಮಾಡ್ತೀವೋ ಆ ರೀತಿಯೇ ಈ ರಾಗಿ ಚಪಾತಿ ಕೂಡ ಬರ್ತಾ ಇದೆ. ಹೀಗೆ ಮಾಡಿರೋ ರಾಗಿ ಚಪಾತಿ ಜೊತೆ ಕಡಲೆಕಾಯಿ ಚಟ್ನಿ ಅರೆದು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಚಟ್ನಿ ಅಂದ್ರೇ ರಾಗಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದ್ರ ಜೊತೆ ಉಳ್ಳಾಗಡ್ಡಿ ಹಾಕ್ಕೊಟ್ರಂತೂ ಮಸ್ತು. ಈ ರೀತಿಯಾಗಿ ಚಪಾತಿನ ಟ್ರೈ ಮಾಡಿ ನೀವು ಒಮ್ಮೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಕೂಡ ಹೊಸದಾಗಿ ಟ್ರೈ ಮಾಡಿದಾಗೆ ಅನಿಸುತ್ತೆ. ಈ ರೀತಿ ಚಪಾತಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.